ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರುಣ್. ಸೊ ಹೊನ್ನಾವರ ಅಂತ ಅಂದರೆ ಬರೀ ಬ್ರಿಡ್ಜು ಅಥವಾ ಟನಲ್ ಮಾತ್ರ ಅಲ್ಲ, ಇಲ್ಲಿ ಪ್ರಕೃತಿಯಲ್ಲೇ ಒಂದು ಮ್ಯಾಜಿಕಲ್ ಪ್ಲೇಸ್ ಇದೆ. ಅದೇ ಶರಾವತಿ ಕಾಂಡ್ಲಾ ನಡಿಗೆ. ಇದನ್ನು ಮ್ಯಾಂಗ್ರೋ ವಾಕ್ ಅಂತಲೂ ಕರೀತಾರೆ. ಇಲ್ಲಿ ಬರಬೇಕು ಅಂದರೆ ಒಂದು ಸ್ವಲ್ಪ ಒಂದು 10-20 ರೂಪೀಸ್ ಏನೋ ಟಿಕೆಟ್ ಇದೆ. ಆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗ್ತಿದ್ದೀರಾ ಅಂತಂದರೆ ನೀವು ಫುಲ್ ಮರ ಸೇತುವೆ ಮಾಡಿದ್ದಾರೆ. ಆ ಮರ ಸೇತುವೆ ಮೇಲೆ ನಡ್ಕೊಂಡು ಹೋಗ್ಬೇಕು. ನೀವು ಇದು ನಡ್ಕೊಂಡು ಹೋಗ್ತಿದ್ರೆ ನಿಮಗೆ ಯಾವುದೋ ಕಾಡಲ್ಲಿ ಹೋಗ್ತೀರಿ ಅನ್ನೋ ಥರ ಫೀಲ್ ಕೊಡುತ್ತೆ ನಿಮಗೆ. ಈ ಕಾಂಡ್ಲಾ ವನದ ವಿಶೇಷತೆ ಏನು ಅಂತಂದರೆ, ಇದು ಸಮುದ್ರದ ಉಪ್ಪು ನೀರಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಅದ್ರ ಬೇರುಗಳೆಲ್ಲ ಭೂಮಿಯಿಂದ ಆಚೆ ಬಂದಿರೋದು ನೋಡ್ಬೋದು ನೀವು. ಇದು ನೀವು ಎಲ್ಲ ಕಡೆ ನೋಡೋಕ್ಕಾಗಲ್ಲ, ಕೆಲವೊಂದು ಪ್ಲೇಸ್ಗಳಲ್ಲಿ ನೋಡ್ಬೋದು. ಅದರಲ್ಲಿ ಹೊನ್ನಾವರದ ಶರಾವತಿ ಕಾಂಡ್ಲಾ ನಡಿಗೆನೂ ಒಂದು. ಈ ಕಡೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಮಂಗಗಳು ನೋಡ್ರಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ಮಂಗಗಳು ಕೂಡ ಹೆದರುತ್ತಿದ್ದಾವೆ, ನಮ್ಮ ಥರದವ್ರು ಯಾರೋ ಬಂದಿದ್ದಾರಲ್ಲ ಇಲ್ಲಿಗೆ ಅಂತ. ಹಾಗಂತ ಮಂಗಗಳನ್ನ ನೋಡಿ ಎಂಜಾಯ್ ಮಾಡಿ. ಹಾಗಂತ ಅಲ್ಲಿ ನೀವು ತಗೊಂಡೋಗಿರೋ ತಿಂಡಿಗಳನ್ನ ಅದಕ್ಕೆಲ್ಲ ಕೊಡಬೇಡಿ. ಅದಕ್ಕೆಲ್ಲ ಕೊಟ್ಟರೆ ಮತ್ತು ಅದೇ ಅಭ್ಯಾಸ ಆಗಿ ಅದು ನಾವು ಕೂಡ ತಿಂಡಿ ಮೇಲೆ ಡಿಪೆಂಡ್ ಆಗೋ ಚಾನ್ಸಸ್ ಕೂಡ ಇರ್ತವೆ. ಆ ಥರದ್ದೆಲ್ಲ ಮಾಡಬೇಡಿ. ಹಾಗೆ ಒಂದು ಸ್ವಲ್ಪ ಮುಂದೆ ನಡ್ಕೊ ಬಂದರೆ ನೀವು ನೋಡಿ ಶರಾವತಿದು ಬ್ಯಾಕ್ ವಾಟರ್ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಲೈಕ್ ಬೇರೆ ಸೀಸನ್, ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಬಂದರೆ ನಿಮಗೆ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಬೋಟಿಂಗ್ ಕೂಡ ಮಾಡ್ಬೋದು ನೀವು. ಸೊ ನೀವು ಕೊಟ್ಟಿರೋ ಟಿಕೆಟ್ ಪ್ರೈಸಿಗೆ ಇಲ್ಲಿ ಫೋಟೋಸ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಇನ್ ಕೇಸ್ ನೀವು ಹೊನ್ನಾವರ ಕಡೆ ಬಂದರೆ ಈ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.